ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎನ್ನುವಂಥ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಸಮುವೇಲ 16ನೇ ಅಧ್ಯಾಯ 18ನೇ ವಚನ. 1 ಸಮುವೇಲ 16:18. ಸೇವಕರಲ್ಲೊಬ್ಬನವನಿಗೆ ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ. ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚಾತುರ್ಯನು, ಸುಂದರನು, ಯೆಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಮೊನ್ನೆಯ ದಿವಸ ದೇವರು ಆರಿಸಿಕೊಂಡ ನಾಯಕನು, ಅವನ ಜೊತೆ ದೇವರಿದ್ದು ನಡೆಸುವಂಥ ಕಾರ್ಯಗಳ ಕುರಿತಾಗಿಯೂ ನೆನ್ನೆ ದಿವಸದಲ್ಲಿ ದೇವರ ಒಂದು ಪ್ರವಾದನೆ ಸೇವೆ, ಅದರೊಂದಿಗೆ ದೇವರಿದ್ದು ಒಬ್ಬ ಪ್ರವಾದನೆ ನಡೆಸುವಂಥ ವಿಷಯಗಳಲ್ಲಿ ಕೆಲವೊಂದನ್ನು ನೆನ್ನೆ ದಿವಸ ನಾವು ನೋಡಿದ್ದೇವೆ. ಈ ದಿನ ದೇವರು ತನಗೆ ಬೇಕಾದ ದೇವರ ಹೃದಯಕ್ಕೆ ಹೊಂದುವ ಒಬ್ಬ ಮನುಷ್ಯನನ್ನು ದೇವರು ಆರಿಸಿಕೊಂಡಿದ್ದಾನೆ. ಇವನನ್ನ ದೇವರು ಮುಂದೆ ಇಸ್ರೇಲ್ ದೇಶಕ್ಕೆ ಒಬ್ಬ ಅರಸನನ್ನಾಗಿಯೂ ಇಂದಿಗೂ ಬಹಳ ಪ್ರಸಿದ್ಧ ಅರಸರ ಸಾಲಿನಲ್ಲಿ ಇರುವ ಹೆಸರು ಅರಸನಾದ ದಾವೀದನ ಹೆಸರು. ಇವನ ಕುರಿತಾದ ಒಂದು ಆರಂಭದ ಸಂಗತಿಯನ್ನು ನಾವು ಈ ದಿನ ಧ್ಯಾನಿಸಲಿಕ್ಕಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಈ 1 ಸಮುವೇಲ 16:18 ದಾವೀದನ ಕುರಿತಾದ ಒಂದು ಗ್ರ್ಯಾಂಡ್ ಇಂಟ್ರೊಡಕ್ಷನ್, ಒಂದು ಬಹಳ ವಿಜೃಂಭಿಸಿ ಅವನ ಕುರಿತಾದ ಒಂದು ಪರಿಚಯವನ್ನು ಮಾಡಿರುವಂಥದ್ದನ್ನು ಈ ವಾಕ್ಯದಲ್ಲಿ ಕಂಡಿದ್ದೇವೆ. ಇದರಲ್ಲಿ ನಾವು ಕನ್ನಡದಲ್ಲಿ ಓದಿದ ವಾಕ್ಯದ ಪ್ರಕಾರ ದೇವರು ಅವನ ಕೂಡ ಇದ್ದ ಎನ್ನುವಂಥ ಮಾತನ್ನು ನಾವು ಯೆಹೋವನ ಅನುಗ್ರಹವನ್ನು ಹೊಂದಿದವನೆಂಬುವಂಥ ಮಾತಿನಲ್ಲಿ ಓದ್ತೇವೆ. ಆದರೆ ಬೇರೆ ಭಾಷಾಂತರಗಳಲ್ಲಿ ಅಥವಾ ಒಂದು ಇಂಗ್ಲಿಷ್ ಭಾಷಾಂತರ ಹೀಗೆ ಅದನ್ನು ಬರೀತದೆ. Then one of the servants answered and said, "Look, I have seen a son of Jesse, the Bethlehemite, who is skillful in playing, and he is a strong man and a brave warrior, and prudent in speech and handsome, and the Lord is with him." ದಾವೀದನು ಇಲ್ಲಿ ಏನೆಲ್ಲ ಶ್ರೇಷ್ಠತನ ಪಡಕೊಂಡಿದ್ದಾನೋ ಅದರ ಅಂತ್ಯದಲ್ಲಿ ಬರ್ತದೆ, ದೇವರು ಆತನ ಸಂಗಡ ಇದ್ದ. ಪ್ರಿಯರೇ, ಒಬ್ಬ ಮನುಷ್ಯನ ವಿಶೇಷತೆ ದೇವರು ಅವನ ಕೂಡ ಇರುವಂಥದ್ದೇ ಆಗಿದೆ. ಇದೊಂದು ವಿಶೇಷವಾದ ವಿಷಯ. ಇಲ್ಲಿರುವಂಥ ಸಂಗತಿಗಳನ್ನ ನಾವು ಗಮನಿಸೋಣ. ಈಗಾಗಲೇ 15ನೇ ಅಧ್ಯಾಯ, ಈ 1 ಸಮುವೇಲ 15ನೇ ಅಧ್ಯಾಯಕ್ಕೆ ಬರುವಾಗ ಸಮುವೇಲನ ನಡವಳಿಕೆಯಲ್ಲಿ ದೇವರು ಬೇಸರಗೊಂಡಿದ್ದಾನೆ. ಅವನನ್ನು ಅರಸುತನದಿಂದ ದೇವರು ತಳ್ಳಿಬಿಟ್ಟಿದ್ದಾನೆ. ಆದರೆ ಅವನ ಬಳಿ ಇನ್ನೂ ಸಿಂಹಾಸನವಿದೆ, ಅವನ ಬಳಿ ಇನ್ನೂ ಅರಸನ ಅಧಿಕಾರವಿದೆ. ಈಗ ದೇವರು ಪರ್ಯಾಯ ವ್ಯವಸ್ಥೆನ ಮಾಡ್ತಿದ್ದಾನೆ. ಕಾರಣ, ದೇವರು ಆ ದೇಶಕ್ಕೆ ಯಾರನ್ನು ಅರಸನನ್ನಾಗಿ ನೇಮಿಸಿದ್ದಾನೋ ಆ ಅರಸನ ಸ್ಥಿತಿ ಹೇಗಿದೆ ಎಂಬುದಾಗಿ ಕೇಳಿದ್ರೆ, ಅವನ ಮೇಲೆ ದೇವರ ಆತ್ಮನು ತಂಗುವುದಕ್ಕೆ ಇನ್ನೂ ಸಾಧ್ಯವಿಲ್ಲ. ದೇವರ ಪವಿತ್ರಾತ್ಮನ ಅಭಿಷೇಕ ಅವನ ಮೇಲೆ ನಿಲ್ಲುವುದಕ್ಕೆ ಇನ್ನೂ ಸಾಧ್ಯವಿಲ್ಲ. ಆ ವಿಧದಲ್ಲಿ ಅವನು ತನ್ನ ನಡತೆನ ಕೆಡಿಸಿಕೊಂಡಿದ್ದ. ಆದರೆ ಈಗ ದೇವರು ಸುಮ್ಮನಿಲ್ಲ. ಆ ಅರಸನ ಅಭಿಷೇಕ ದೇಶದಲ್ಲಿ ನಿಲ್ಲುವಂತೆ ಈಗ ಇಡೀ ದೇಶದೊಳಗಿಂದ ಒಬ್ಬನನ್ನ ದೇವರು ಆರಿಸಿಕೊಳ್ತಾನೆ. ಅವನು ಬೆತ್ಲೆಹೇಮಿನವನಾದ ಇಷಯ ಎನ್ನುವಂಥ ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿರುವಂಥ ಒಬ್ಬ ಮಗನು. ಆ ಇಷಯನಿಗೆ ಅನೇಕ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ. ಅವರೆಲ್ಲರೂ ರಣವೀರರೇ. ಆದರೆ ಅವರೆಲ್ಲರಲ್ಲಿ ಕಿರಿಯವನು ಮತ್ತು ತಂದೆಯ ಕುರಿಗಳನ್ನ ಕಾಯ್ತಿದ್ದ ದಾವೀದನ ಮೇಲೆ ದೇವರ ಮನಸ್ಸಿದೆ. ದೇವರೇ ಸಾಕ್ಷಿ ಕೊಡುವ ಹಾಗೆ ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಅವನನ್ನು ಈಗ ಪ್ರವಾದಿಯಾದ ಸಮುವೇಲನನ್ನ ಕಳುಹಿಸಿ ಅವನನ್ನು ದೇವರು ಅಭಿಷೇಕಿಸ್ತಾನೆ. ಅದನ್ನು ನಾವು 16ನೇ ಅಧ್ಯಾಯದ 16ನೇ ವಚನದಲ್ಲಿ 16ನೇ ಅಧ್ಯಾಯದ 13ನೇ ವಚನದಲ್ಲಿ ಅದನ್ನು ಓದ್ತೇವೆ. ಈಗ ಸಮುವೇಲನು ಅವನನ್ನು ಅಭಿಷೇಕಿಸ್ತಾನೆ. ಅವನ ಮೇಲೆ ಆ ಅಭಿಷೇಕದ ತೈಲ ಬರ್ತದೆ. ಎಂಥ ವಿಚಿತ್ರ ವಿಷಯ! ಅರಸನ ಪಟ್ಟ, ಅರಸನ ಸಿಂಹಾಸನ, ಅರಸನ ಕಿರೀಟ, ಅರಸನ ರಾಜದಂಡ, ಅರಸನ ಅಧಿಕಾರವೆಲ್ಲವೂ ದೇವರಿಗ ತಳ್ಳಿಬಿಟ್ಟಿರುವಂಥ ಅರಸನಾದ ಸೌಲನ ಮೇಲಿದೆ. ಆದರೆ ಅರಸನ ಅಭಿಷೇಕ, ದೇವರು ಪರಲೋಕದಿಂದ ಕೊಡುವ ಅರಸನ ಅಭಿಷೇಕ ಈಗ ಕುರಿ ಕಾಯುವ ಸಣ್ಣ ಬಾಲಕ ದಾವೀದನ ಮೇಲಿದೆ. ಎಂಥ ವಿಚಿತ್ರವಾದ ವಿಷಯ! ಈಗ ಇಲ್ಲಿಂದ ನಾವು ಮುಂದುವರೆದು ನೋಡಬಹುದು, ಮುಂದೆ ದೇಶಕ್ಕೆ ಎದುರಾಗುವ ಸವಾಲುಗಳನ್ನು. ಅರಸನ ಅಭಿಷೇಕವನ್ನು ಕಳಕೊಂಡು ಅರಸನ ಪಟ್ಟದಲ್ಲಿರುವಂಥ ಅವನು ಅದನ್ನು ಜಯಿಸಿದ್ನೋ, ಅಥವಾ ಆ ಪಟ್ಟ, ಅಧಿಕಾರ, ರಾಜದಂಡ, ಸಿಂಹಾಸನ ಯಾವುದು ಇಲ್ಲದೆ ಅರಸನ ಅಭಿಷೇಕ, ಆ ಪವಿತ್ರಾತ್ಮ ಅಭಿಷೇಕವುಳ್ಳ ಈ ದಾವೀದನು ಮುಂದಿನ ಎಲ್ಲ ಸವಾಲುಗಳನ್ನ ದೇಶಕ್ಕಾಗಿ ಜಯಿಸ್ತಾ ಬಂದನು. ಇದೊಂದು ಬಹಳ ಸ್ವಾರಸ್ಯಕರವಾದ ವಿಷಯ.
ಮುಂದಿನ ಚರಿತ್ರೆಯನ್ನ ಗಮನಿಸ್ತಾ ಬಂದ್ರೆ ದೇವರು ಮುಂದೆ ದೇಶಕ್ಕಾಗಿ ಏನೇನು ಸಾಧಿಸ್ತಾ ಬನ್ನೋ ಅದೆಲ್ಲವನ್ನ ಈ ಅಭಿಷೇಕವುಳ್ಳ ಈ ಪುಟ್ಟ ಬಾಲಕನ ಮೂಲಕವೇ ದೇವರು ಜಯಿಸ್ತಾ ಬರ್ತಾನೆ. ವಿಶೇಷವಾಗಿ ಗೊಲ್ಯಾತನ ಮೇಲಿನ ಯುದ್ಧದಿಂದ ಅದನ್ನ ದೇವರು ತೋರಿಸ್ತಾ ಬರ್ತಾನೆ. ಆದ್ರೂ ಅದಕ್ಕೆ ಮೊದಲನ ಒಂದು ಘಟನೆ, ಈಗ ದಾವಿದನ ಮೇಲೆ ಆ ಅರಸನ ಅಭಿಷೇಕ ಬರ್ತದೆ. ಮರುವಚನವೇ ಹೇಳ್ತದೆ, 14ನೇ ವಚನ, ಆ ದಾವಿದನ ಮೇಲೆ ಅಭಿಷೇಕ ಬರುತ್ತಿದ್ದ ಹಾಗೆ ಸೌಲನ ಮೇಲಿದ್ದಂತ ಯೆಹೋವನ ಆತ್ಮ ಅವನನ್ನು ಬಿಟ್ಟು ಹೋಯಿತು. ಕೂಡಲೇ ಈತನು ದುರಾತ್ಮ ಪೀಡಿತನಾಗ್ತಾನೆ. ದುರಾತ್ಮ ಈತನ ಮೇಲೆ ಬರುವಾಗಲ್ಲ ಅರಸನಾದ ಸೌಲನು ಆತನು ದೆವ್ವ ಪೀಡಿತನಾಗ್ತಾನೆ. ಪವಿತ್ರಾತ್ಮನ ಅಭಿಷೇಕ ದಾವಿದನ ಮೇಲೆ, ಈಗ ದುರಾತ್ಮ ಪೀಡಿತನಾಗಿ ದೇಶದ ಅರಸ. ಈಗ ಅರಸನು ದುರಾತ್ಮ ಪೀಡಿತನಾಗಿ ಬಾಧೆ ಪಡುವಾಗ ಆತನಿಗೆ ಉಪಶಮನ ಬೇಕಾಗ್ತದೆ. ಆಗ ಅರಸನ ಆಳುಗಳಲ್ಲಿ ಒಬ್ಬನು ಹೇಳ್ತಾನೆ, ಈ 18ನೇ ವಚನದಲ್ಲಿ ಹೇಳ್ತಾನೆ, ಬೆತ್ಲೆಹೇಮಿನವನಾದ ಇಷಾಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲ. ದಾವಿದನ ಕುರಿತಾಗಿ ಬರ್ತದೆ, ಆತನು ಕ್ರಮಬದ್ಧವಾಗಿ ಕಿನ್ನರಿ ಬಾರಿಸುವವನು. ಅದರ ಅರ್ಥ, ಒಂದು ಸಂಗೀತವನ್ನ, ವಾದ್ಯ ನುಡಿಸುವುದನ್ನ ಹೇಗೆ ಅದನ್ನ ಕಲಿತರೆ ಅದು ಕ್ರಮಬದ್ಧವು, ಆ ವಿಧದಲ್ಲಿ ಆತನು ಕಿನ್ನರಿ ಬಾರಿಸುವುದಕ್ಕೆ ಅರಿತವನು. ಹಾಗಾಗಿ ಆತನು ಚೆನ್ನಾಗಿ ಬಾರಿಸಬಲ್ಲವನು. ಜೊತೆಗೆ ಆತನು ಪರಾಕ್ರಮಶಾಲಿ, ಆತನು ರಣಶೂರ, ವಾಕ್ಚತುರ, ಒಳ್ಳೆ ಮಾತಾಡಬಲ್ಲವನು. ಯುದ್ಧಗಳನ್ನ ಕಾಣುವಾಗ ಆತನು ಯುದ್ಧಕ್ಕಾಗಿ ಎಗ್ಗರಿ ಓಡುವವನು, ಶತ್ರುಗಳ ಮೇಲೆ ಎರಗುವವನು. ಜೊತೆಗೆ ಆತನು ಸುಂದರನು ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ದೇವರು ಆತನ ಜೊತೆ ಇದ್ದಾನೆ. ಈತನ ಕುರಿತಾದ ಸುದ್ದಿಯನ್ನ ಆತನು ತಿಳಿಸಿದಾಗ ಸೌಲನು ಇಷಯನ ಬಳಿಗೆ ತನ್ನ ದೂತರನ್ನು ಕಳಿಸಿ ಆತನನ್ನು ಕರೆಸಿಕೊಳ್ತಾನೆ. ಅಂದಿನಿಂದ ಅವನ ಜೊತೆ ಇದ್ದು ಅವನು ಸೌಲನ ಸನ್ನಿಧಿ ಸೇವೆ ಮಾಡುವನಾಗ್ತಾನೆ. ಸೌಲನಿಗೆ ದಾವಿದನ ಇಷ್ಟವಾಗ್ತದೆ. ಮುಂದೆ ಬರ್ತದೆ 23ನೇ ವಚನದಲ್ಲಿ, ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಾಗ ದಾವಿದನು ಕಿನ್ನರಿಯನ್ನು ಬಾರಿಸುವನು, ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು, ಅವನು ಉಪಶಮನ ಹೊಂದಿ ಚೆನ್ನಾಗಿರುವನು. ಪ್ರಿಯರೇ, ಇದೊಂದು ವಿಶೇಷವಾದ ವಿಷಯ. ದಾವೀದನು ಅರಸನ ಮೇಲೆ ದುರಾತ್ಮ ಬರುವುದನ್ನು ಕಾಣುವಾಗ ಈತನ ಕೆಲಸ, ಕೂಡಲೇ ಈತನು ಕಿನ್ನರನ್ನು ತೆಗೆದುಕೊಂಡು ಈತನು ಬಾರಿಸಬೇಕು. ಈತನು ಕಿನ್ನರಿ ನುಡಿಸುವಾಗ ದುರಾತ್ಮ ಅವನನ್ನು ಬಿಟ್ಟು ಹೋಗ್ತದೆ. ಹೇಗೆ? ಈ ದಿನಗಳಲ್ಲೂ ಪ್ರಪಂಚದಲ್ಲಿ ವಾದ್ಯಗಳನ್ನ ಬಾರಿಸುವವರು ಸಾವಿರಾರು ಲಕ್ಷಗಟ್ಟಲೆ ಜನರಿದ್ದಾರೆ. ಆದರೆ ಅವರು ವಾದ್ಯ ಬಾರಿಸುವಾಗ ದೆವ್ವ ಬಿಟ್ಟು ಹೋಗುವಂತ ಸುದ್ದಿಯನ್ನು ನಾವು ಕೇಳಿಸಿಕೊಳ್ಳುವುದೇ ಇಲ್ಲ. ಆದರೆ ಇದು ಹೇಗೆ? ಹೌದು, ದಾವಿದನು ಈತನು ದೇವರಾತ್ಮ ಭರಿತನು. ಹಾಗಾದ್ರೆ ಈತನು ದೇವರಾತ್ಮನಲ್ಲಿ ಎಷ್ಟು ಭರಿತನಾಗಿದ್ದಾನೆ ಎಂಬುದಾಗಿ ಹೇಳಿದ್ರೆ, ಈತನು ಮಾಡುವುದರೆಲ್ಲದರಲ್ಲಿ ದೇವರಾತ್ಮನ ಕಾರ್ಯವಿದೆ. ಈತನು ಯುದ್ಧ ಮಾಡಿದ್ರಲ್ಲಿ ದೇವರಾತ್ಮನ ಕಾರ್ಯವಿದೆ. ಈತನು ಮಾತನಾಡಿದ್ರೂ ಅಲ್ಲಿ ದೇವರಾತ್ಮನ ಕಾರ್ಯವಿದೆ. ಹಾಗಾಗಿ ಆತನು ಪವಿತ್ರಾತ್ಮ ಪ್ರೇರಿತನಾಗಿ ಎಷ್ಟು ಸೊಗಸಾಗಿ ಕೀರ್ತನೆಗಳನ್ನ ಬರೆದಿದ್ದಾನೆ. ಅವನ ಕೀರ್ತನೆಗಳೆಲ್ಲವೂ ಬಹುತೇಕ ಪ್ರವಾದನೆಗಳೇ. ಕ್ರಿಸ್ತನ ಕುರಿತು, ಕ್ರಿಸ್ತನ ಮೊದಲನೇ ಬರೋಣ, ಕ್ರಿಸ್ತನ ಎರಡನೇ ಬರೋಣ, ಇವುಗಳ ಕುರಿತಾದ ಮಾತುಗಳನ್ನು ಆತನು ಪ್ರವಾದನೆಯಾಗಿ ಸೊಗಸಾಗಿ ಬರೆದಿದ್ದಾನೆ. ಕಾರಣ ಆತನಲ್ಲಿ ದೇವರಾತ್ಮನಿದ್ದಾನೆ. ಆತನು ವಾಕ್ಚತುರನು. ಆತನ ಜೀವಿತದಲ್ಲಿ ಏನೇ ಸಂಭವಿಸಿದ್ರು ಕೂಡಲೇ ದೇವರಿಗೊಂದು ಕೀರ್ತನೆಯನ್ನು ಬರೆದು ಆತನನ್ನು ದೇವರನ್ನ ಸ್ತುತಿಸ್ತಿದ್ದ. ಹಾಗಾದ್ರೆ ಈ ರೀತಿ ದೇವರಾತ್ಮ ಭರಿತನಾದ ಈತನು ಕಿನ್ನರನ್ನು ತೆಗೆದುಕೊಂಡು ಆ ತಂತಿಗಳನ್ನು ಮೀಟಿದ್ರೆ ವಾದ್ಯದ ನಾದದಲ್ಲಿ ದೇವರಾತ್ಮನ ಶಕ್ತಿ ಹೊರಡುತ್ತಿತ್ತಲ್ಲ. ದೇವರನ್ನ ಅರಿತ ಪ್ರಿಯರೇ, ವಾದ್ಯಗಳನ್ನು ಬಾರಿಸುವವರೇ, ಹಾಡುವವರೇ, ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಾನು ಸುಮ್ಮನೆ ಹಾಡುತ್ತಿದ್ದೇನೋ, ದೇವರಾತ್ಮ ಭರಿತನಾಗಿ ಹಾಡುತ್ತಿದ್ದೇನೋ? ನಾನು ಸುಮ್ಮನೆ ವಾದ್ಯ ಬಾರಿಸ್ತಿದ್ದೇನೋ, ದೇವರಾತ್ಮ ಭರಿತನಾಗಿ ವಾದ್ಯ ಬಾರಿಸ್ತಿದ್ದೇನೋ? ನಾನು ರಾಗ ಮೊಳಗಿಸುವಾಗ ನನ್ನ ಸ್ವರದೊಳಗಿಂದ ನನ್ನ ಸ್ವರ ಹೊರಡುತ್ತದೋ, ಅಥವಾ ನನ್ನೊಳಗಿಂದ ದೇವರಾತ್ಮನ ಸ್ವರ ಹೊರಡುತ್ತದೋ? ನನ್ನ ಸ್ವರ ಹೊರಗೆ ಬರ್ತದೋ, ಅಥವಾ ನನ್ನ ಸ್ವರದೊಳಗಿಂದ ದೇವರಾತ್ಮನ ಸ್ವರವು, ಅಭಿಷೇಕವು, ಶಕ್ತಿಯು ಹೊರಟು ಬರ್ತದೋ? ನಾನು ನುಡಿಸುವ ವಾದ್ಯಗಳಲ್ಲಿ ಆ ವಾದ್ಯದ ನಾದ ಹೊರಗೆ ಬರ್ತದೋ, ಅಥವಾ ನನ್ನಲ್ಲಿರುವ ಅಭಿಷೇಕ ಆ ವಾದ್ಯದೊಳಗಿರುವ ಆ ನಾದದಿಂದ ಅದು ಅಭಿಷೇಕವು ಹೊರಟು ಬರ್ತದೋ? ನಾನು ನುಡಿಸುವ ವಾದ್ಯದ ಶಬ್ದವು ಜನರನ್ನ ದೇವರಾತ್ಮನ ಶಕ್ತಿಯಿಂದ ತುಂಬಿಸಿ ಅದು ಅವರಿಗೆ ಉಪಶಮನ ಕೊಡುತ್ತದೋ? ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾದ ವಿಷಯ. ಪ್ರೇರೆ, ದೇವರನ್ನು ಬಿಟ್ಟು, ದೇವರಾತ್ಮ ಇಲ್ಲದೆ ನಾವು ಏನೇ ಮಾಡುವುದಾದರೂ ಒಂದು ವೇಳೆ ನಮ್ಮನ್ನು ತೋರಿಸಿಕೊಳ್ತಿದ್ದೇವೆ ಹೊರತು ದೇವರ ಕಾರ್ಯಗಳನ್ನ, ದೇವರ ಸಂಗತಿಗಳನ್ನ ತೋರಿಸ್ತಾ ಇಲ್ಲ. ಜನರಿಗೆ ದೇವರಿಂದ ಏನಾದರೂ ಲಾಭವಾಗಬೇಕಾದ್ರೆ ನಾವು ದೇವರಾತ್ಮ ಭರಿತರಾಗಲೇಬೇಕು. ದೇವರು ನಮ್ಮ ಸಂಗಡ ಇರಲೇಬೇಕು. ಅದು ಇತರರಿಗೆ ಆಶೀರ್ವಾದವಾಗಲೇಬೇಕು. ಅರಸನು ಇಲ್ಲಿ ದುರಾತ್ಮ ಪೀಡಿತನಾಗಿದ್ದಾನೆ, ಅವನಿಗೆ ಬಿಡುಗಡೆ ಆಗುವಂತೆ ದೇಶವು ಕಂಡುಕೊಂಡ ಒಂದು ಪರಿಹಾರ, ದೇವರಾತ್ಮ ಭರಿತನಾದ ಈ ಬಾಲಕನು
ವಾದ್ಯ ನುಡಿಸುವಾಗ ದೇಶವನ್ನು ಆಳುವಂತ ನಾಯಕನ ಮೇಲಿಂತ ದುರಾತ್ಮ ಅವನನ್ನು ಬಿಟ್ಟು ಹೋಗ್ತಾ ಇತ್ತು, ಅಲ್ಲಿ ಉಪಶಮನವಾಗ್ತಾ ಇತ್ತು. ಪ್ರೇರಿ, ಈ ಸಂಗತಿಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋಣ. ದೇವರಾತ್ಮ ಉಳ್ಳವರಾಗಿ, ದೇವರ ಜೊತೆ ಇರುವವರಾಗಿ ನಾವು ಹೇಗೆ ಇತರರಿಗೆ ಆಶೀರ್ವಾದವಾಗಬೇಕು, ಇತರರಿಗೆ ಹೇಗೆ ಉಪಶಮನ ತರಬೇಕೆಂಬುದನ್ನು ನಾವು ದೇವರ ಸನ್ನಿಧಿಯಲ್ಲಿ ನಾವು ಈ ವಾಕ್ಯಗಳ ಆಧಾರದ ಮೇಲೆ ಕಲಿಯುವುದಕ್ಕೂ, ಇದಕ್ಕಾಗಿ ಕರ್ತ ನಮ್ಮನ್ನು ಈ ವಿಧದಲ್ಲಿ ಉಪಯೋಗಿಸೋದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೀವಿತವನ್ನು ಪ್ರತಿಷ್ಠೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನೀನು ದಾವೀದನ ಜೊತೆಗಿದ್ದು ಆತನು ಮಾಡುವ ಎಲ್ಲಾ ಕೆಲಸಗಳಲ್ಲಿ ಕರ್ತನೆ ನೀನು ಆತನ ಜೊತೆಗಿದ್ದದ್ದು ಮಾತ್ರವಲ್ಲ, ಆತನಲ್ಲಿರುವಂಥ ಅಭಿಷೇಕ ಹೇಗೆ ಇತರರಿಗೆ ಲಾಭವಾಯ್ತಲ್ಲ. ದೇಶವನ್ನು ಆಳುವಂಥ ಅರಸನ ಮೇಲೆ ದುರಾತ್ಮನಿಂದ ಬಾಧೆ ಬರುವಾಗ ದೇವರಾತ್ಮ ಭರಿತನಾದ ದಾವೀದನು ವಾದ್ಯ ನುಡಿಸುವಾಗ ಕರ್ತನೆ, ಅದರಿಂದ ಹೊರಟ ದೇವರಾತ್ಮನ ಶಕ್ತಿ ಅರಸನಿಗಿದ್ದ ಬಾಧೆಗಳಿಂದ ಬಿಡುಗಡೆ ಕೊಡ್ತಲ್ಲ. ಕರ್ತನೆ, ಈ ದಿನಗಳಲ್ಲಿ ನಾವು ನಮ್ಮನ್ನೇ ತೋರ್ಪಡಿಸಿಕೊಳ್ಳುವರಾಗಿ ಇರುವುದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ನಾವು ಕರ್ತನೆ ನಿನ್ನ ಪ್ರಸನ್ನತೆನ ಹೊಂದಿದವರು, ನೀನು ನಮ್ಮ ಜೊತೆ ಇರುವವನು ಮತ್ತು ಕರ್ತನೆ ದೇವರಾತ್ಮನ ಅಭಿಷೇಕವನ್ನು ಹೊಂದಿದವರಾಗಿ ಕರ್ತನೆ ನಾವು ನಿನ್ನ ಕಾರ್ಯಗಳನ್ನು, ನೀನು ಕೊಟ್ಟ ಜವಾಬ್ದಾರಿಗಳನ್ನ ನೆರವೇರಿಸಿ ಕರ್ತನೆ ಇತರರಿಗೆ ಆಶೀರ್ವಾದವಾಗುವಂತೆ, ಇತರರಿಗೆ ಉಪಶಮನವಾಗುವ ವಿಧದಲ್ಲಿ ನಡ್ಕೊಳ್ಳುವುದಕ್ಕೆ ಕೃಪೆ ಕೊಡು ಸ್ವಾಮಿ. ಕರ್ತನಾದ ಯೇಸುವೇ, ನೀನು ದೇವರಾತ್ಮ ಭರಿತನಾಗಿ ಸೇವೆ ಮಾಡಿ ಅನೇಕರಿಗೆ ದೇವರಿಂದ ಉಪಕಾರಗಳನ್ನ ಒದಗಿಸಿದ ವಿಧದಲ್ಲಿ ಕರ್ತನೆ, ಅಪೊಸ್ತಲರು ನಡೆದ ವಿಧದಲ್ಲಿ ಕರ್ತನೆ ನಾವು ನಡೆಯುವುದಕ್ಕೆ ನಮಗೆ ದಯ ಮಾಡಿ ಸಹಾಯ ಮಾಡ್ರಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.